ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಭಾರತೀಯ ಜನತಾ ಪಾರ್ಟಿಯ ನಾಗಮಂಗಲ ತಾಲೂಕು ಘಟಕದ ವತಿಯಿಂದ ನಾಗಮಂಗಲ ಪಟ್ಟಣದ ಎಲ್ಎಸ್ ಚೇತನ್ ಗೌಡ ಅವರ ನಿವಾಸದ ಬಿಜೆಪಿ ಕಚೇರಿಯಲ್ಲಿ ವಿಶೇಷ ಮಂಡಳ ಕಾರ್ಯಕಾರಿ ಸಭೆಯನ್ನು ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಎಲ್ಎಸ್ ಚೇತನ್ ಗೌಡ ನೇತೃತ್ವದಲ್ಲಿ ಸಿಕೆ ಸೋಮಶೇಖರ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಗಣ್ಯರಿಂದ ಭಾರತಾಂಬೆಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ನಾಗಮಂಗಲ ತಾಲೂಕು ಮಂಡಳ ಅಧ್ಯಕ್ಷರಾದ ಸಿಕೆ ಸೋಮಶೇಖರ್ ಮಾತನಾಡಿ, ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಾಗಮಂಗಲ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿ ಕಾರ್ಯರೂಪಕ್ಕೆ ತರಲಾಗುವುದು. ಪ್ರಮುಖವಾಗಿ ಬೂತ್ ಮಟ್ಟದಲ್ಲಿ ಶಕ್ತಿ ಕೇಂದ್ರಗಳಿಗೆ ಶಕ್ತಿ ತುಂಬುವುದು, ಬಿಜೆಪಿಯನ್ನ ಭದ್ರಪಡಿಸುವುದು ಪ್ರಮುಖ ವಿಚಾರಗಳಾಗಿವೆ. ಹಾಗೂ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಭ್ರಷ್ಟಾಚಾರಗಳ ವಿರುದ್ಧ ಹೋರಾಟ ಮಾಡುವುದು. ಅದೇ ನಿಟ್ಟಿನಲ್ಲಿ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನ ನಡೆಸಲು ಉದ್ದೇಶಿಸಲಾಗಿದ್ದು, ಇದಕ್ಕೆ ಪಾಲ್ಗೊಳ್ಳಲು ಕಾರ್ಯಕರ್ತರನ್ನ ಸಂಘಟಿಸುವುದು ಈ ಸಭೆಯ ಉದ್ದೇಶವಾಗಿದೆ ಎಂದರು. ಏನು ತಾಯಿ ಹೆಸರಿನಲ್ಲಿ ಸಸಿ ನೆಡುವಂತ ಕಾರ್ಯಕ್ರಮ ಆಗಸ್ಟ್ 15ನೇ ತಾರೀಕು, ಆಗಸ್ಟ್ 15ರಿಂದ 30ನೇ ತಾರೀಕುವರೆಗೂ ಬೂತ್ ಮಟ್ಟದ ಒಂದು ಸಮಿತಿ ರಚನೆ ಆಗುವುದು, ಬೂತ್ ಪರಿಶೀಲನೆ ಮಾಡುವುದು, ಶಕ್ತಿ ಕೇಂದ್ರ ಪ್ರಮುಖರನ್ನ ಗಮನಿಸುವುದು, ಮತ್ತೆ ಹಾಗೆ ಏನು ಒಂದು ಕಾಂಗ್ರೆಸ್ ಸರ್ಕಾರದ ಏನು ಭ್ರಷ್ಟಾಚಾರದ ಒಂದು ದೊಡ್ಡ ಹಗರಣ ಏನಿದೆ, ಮೂಡ ಹಗರಣ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿದೆ. ಈ ಒಂದು ವಿಷಯ ಇಟ್ಕೊಂಡು ಬೆಂಗಳೂರು ಮೈಸೂರು ಪಾದಯಾತ್ರೆ ಇದೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ. ಇಲ್ಲಿ ನಮ್ಮ ನಾಮಕೂರು ಕ್ಷೇತ್ರದ ನಾಯಕರಾದ ಚೇತನ್ ಗೌಡರು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು. ಇದರೆಲ್ಲ ಒಂದು ರೂಪುರೇಷೆಯ ಕುರಿತು ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಇಷ್ಟಪಡ್ತೀನಿ. ಮತ್ತೋರ್ವ ಬಿಜೆಪಿ ಮುಖಂಡ ಟಿಕೆ ರಾಮೇಗೌಡ ಮಾತನಾಡಿ, ನರೇಂದ್ರ ಮೋದಿ ಅವರ 10 ವರ್ಷದ ದಕ್ಷ ಆಡಳಿತದಿಂದ ಭಾರತವನ್ನು ವಿಶ್ವವೇ ನಮ್ಮತ್ತ ನೋಡುವಂತೆ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹಲವಾರು ನಿರ್ಧಾರಗಳು ದೇಶವನ್ನು ಮತ್ತೊಂದು ಪರ್ವತತ್ತ ತೆಗೆದುಕೊಂಡು ಹೋಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆಂಪು ಬೋರಯ್ಯ, ತಾಲೂಕು ಘಟಕದ ಅಧ್ಯಕ್ಷ ಸಿಕೆ ಸೋಮಶೇಖರ್, ಪ್ರಧಾನ ಕಾರ್ಯದರ್ಶಿ ಹೇಮರಾಜ್, ತಾಲೂಕು ಪ್ರಮುಖ ಮುಖಂಡರಾದ ಚೆನ್ನಪ್ಪ, ಕರಿಯಪ್ಪ, ಸಿದ್ದಲಿಂಗಸ್ವಾಮಿ, ತಾಲೂಕಿನ ಮಂಡಳ ಸಮಿತಿ ಹಾಗೂ ಮೋರ್ಚಾ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾಶ್ಮೀರ ಒಂದು ಈಗ ಲೆಕ್ಕ, ಆದ್ರೆ ಹಿಂದೆ ಲೆಕ್ಕ ಇಲ್ಲ. ಅದನ್ನ ಏನ್ ಮಾಡಿದ್ದಾರೆ ನಮ್ಮ ಬಿಜೆಪಿಯ, ಅದರಲ್ಲೂ ಮೋದಿಯವರ ನೇತೃತ್ವದಲ್ಲಿ ನಡೆದಂತ ಸರ್ಕಾರದಲ್ಲಿ ಅಂತ ತೀರ್ಮಾನವನ್ನು ತೆಗೆದುಕೊಂಡು ಕಾಶ್ಮೀರವನ್ನ ಒಂದು ಸ್ಥಾನಕ್ಕೆ, ಒಂದು ನೆಮ್ಮದಿಯ ಜೀವನಕ್ಕೆ ತೆಗೆದುಕೊಂಡ್ಬಂದಿದ್ದಾರೆ. ಇನ್ನೇನು ವಿಧಾನಸಭೆ ಚುನಾವಣೆಯನ್ನ ಮಾಡಬೇಕು, ಅದಕ್ಕೂ ತಯಾರಿ ಮಾಡ್ತಾ ಇದ್ದಾರೆ. ಅಂದ್ರೆ ಕಳೆದ 10 ವರ್ಷದಲ್ಲಿ ಮೋದಿಯ ಆಡಳಿತದಲ್ಲಿ ಈಗ ವೈಯಕ್ತಿಕವಾಗಿ ನಾವೆಲ್ಲ ನಮ್ಗೇನ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಆದ್ರೆ ನಾವು ಯಾವಾಗಲೂ ಬಿಜೆಪಿ ಇತ್ತು. ಇವತ್ತು 30 ರಾಜ್ಯದಲ್ಲಿ ಕಾಶ್ಮೀರ ಒಂದು ರಾಜ್ಯ ಅಂತ ಬಂದಿದ್ದಾರೆ. ಆಮೇಲೆ ಈ ದೇಶದ ಎಲ್ಲ ಮೂಲೆಯ ಜನ ಆ ರಾಜ್ಯಕ್ಕೆ ನಾವು ಪ್ರವಾಸ ಹೋಗ್ಬೇಕು, ನೋಡ್ಬೇಕು, ಬರಬೇಕು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.